ದೇಹ ಎಂಬುದು ಧರ್ಮ ಸಾಧನೆಗೋಸ್ಕರ ಬಂದದ್ದು. ಯಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ ತಸ್ಯಾಮೃತಂ ಕ್ಷರತಿ ಹಸ್ತಗತಂ ಪ್ರಮಾದಾತ್ ಅಂತ ಹೇಳುವಂತೆ, ದೇಹವನ್ನು ಪಡೆದೂ ಕೂಡ ಧರ್ಮದ ಕೆಲಸಗಳಲ್ಲಿ ಅದನ್ನು ತೊಡಗಿಸದೇ ಇದ್ದರೆ ಅದು ವ್ಯರ್ಥ ಆಗ್ತದೆ. ಕೈಗೆ ಬಂದಂತಹ ಅಮೃತವನ್ನು ನಾವು ಚೆಲ್ಲಿದಂತೆ ಅಂತ ಹೇಳಿದ್ದಾರೆ. ದೇಹ ಎಂಬುದು 4 ಪುರುಷಾರ್ಥಗಳನ್ನು ಸಾಧಿಸಲಿಕ್ಕೆ ಇದು ಉಪಕರಣವಾದದ್ದು. ಆದ್ದರಿಂದ 4 ಪುರುಷಾರ್ಥಗಳಲ್ಲಿ ಮೊದಲನೆಯದ್ದೇ ಧರ್ಮ. ಆ ಧರ್ಮವನ್ನು ಹೇಗೆ ಸಂಪಾದನೆ ಮಾಡಬೇಕು? ಧರ್ಮಾಚರಣೆಯನ್ನು ಮಾಡಿದರೆ ಆ ಬಳಿಕ ಅರ್ಥಕಾಮಗಳು ಇವು 3 ಕೂಡ ಜೀವನದಲ್ಲಿದ್ದರೆ ಬಹಳ ಕಾಲದ ಬಳಿಕ ಮೋಕ್ಷರೂಪವಾದಂತಹ ಫಲ. ಈ ಧರ್ಮ ಅಂದರೆ ನಾನಾ ರೀತಿಯಾದಂತಹ ಕರ್ತವ್ಯಗಳ ಪರಿಪಾಲನೆ. ಈ ಧರ್ಮ ಎಲ್ಲವೂ ಕೂಡ ಪುಣ್ಯಕ್ಕೆ ಕಾರಣವಾದದ್ದು. ಅದರಿಂದ ನಾವು ಮನುಷ್ಯರಾಗಿ ಹುಟ್ಟಿ ಯಾವ ಯಾವ ರೀತಿಯಾದಂತಹ ಧರ್ಮವನ್ನು ಆಚರಣೆ ಮಾಡಬೇಕು? ಪ್ರತಿಯೊಬ್ಬನು ಅವನ ವರ್ಣಾಶ್ರಮೋಚಿತವಾದಂತಹ ಕರ್ಮ ಇದೆ. ಈ ಕರ್ಮ ಅವನಿಗೆ ಪುಣ್ಯವನ್ನು ಒದಗಿಸ್ತದೆ. ಅದು ಅವನ ಜೀವನ ಸಾಧನೆಗೆ ದಾರಿ. ಈ ವರ್ಣಾಶ್ರಮೋಚಿತವಾದಂತಹ ಧರ್ಮದಲ್ಲಿಯೂ ಕೂಡ ನಿತ್ಯವೂ ಒಂದಷ್ಟು ಕರ್ಮಗಳಿದ್ದಾವೆ. ಅದು ಒಬ್ಬರಿಂದೊಬ್ಬರಿಗೆ ಭಿನ್ನವೇ ಆಗಿರುವುದಿಲ್ಲ. ಎಲ್ಲರಿಗೂ ಕೂಡ ಇಡೀ ಸಮೂಹಕ್ಕೆ ಮನುಕುಲಕ್ಕೆ ಸಮಾನವಾದಂತಹ ಒಂದಷ್ಟು ಧರ್ಮ ಇದೆ. ಇಂತಹ ಧರ್ಮಗಳನ್ನು ಆಚರಣೆ ಮಾಡಿದರೆ ಶರೀರ ಬಂದದ್ದಕ್ಕೆ ಸಾರ್ಥಕ. ಬದುಕಿ ಮತ್ತೇನು ಮಾಡಲಿಕ್ಕಿದೆ? ಪುಣ್ಯಕ್ಕೆ ಕಾರಣವಾದಂತಹ ಕೆಲಸಗಳನ್ನು ಮಾಡುವುದು. ನಾವು ಹಿಂದೆ ಕಂಡಂತೆ ತೀರ್ಥಕ್ಷೇತ್ರಗಳ ಯಾತ್ರೆಗೆ ಹೋಗುವುದು ಇದೆಲ್ಲ ಒಂದು ಧರ್ಮ. ಆದರೆ ಅದು ನಿತ್ಯ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದರೆ ನಿತ್ಯವೂ ಕೂಡ ಮಾಡಬೇಕಾದಂತಹ ಆಚರಣೆಗಳು ಯಾವುದು? ಇನ್ನು ವಿಶೇಷವಾದಂತಹ ಸಂದರ್ಭಗಳಲ್ಲಿ ವಿಶೇಷ ಕಾಲಗಳನ್ನು ನಾವು ಹೇಗೆ ಸದುಪಯೋಗಪಡಿಸಿಕೊಳ್ಬೋದು? ಯದ್ಯಪಿ ವಿಶೇಷ ದಿನಗಳಲ್ಲಿಯೂ ಸಾಮಾನ್ಯವಾಗಿ ನಾವು ದೀಪಾವಳಿ ಬಂತು, ಅಷ್ಟಮಿ, ನವರಾತ್ರಿ, ಹೀಗೆ ಕೆಲವು ಸಮಯದಲ್ಲಿ ಕೆಲವು ಹಬ್ಬಗಳನ್ನು ವಿಶೇಷವಾಗಿ ಆಚರಣೆ ಮಾಡುವುದು ರೂಢಿಯಲ್ಲಿ ಇದೆ. ಆದರೆ ಅಂತಹ ದಿನಗಳು ಬಹಳ ಕಡಿಮೆ. ಇಷ್ಟು ದಿನಗಳು ಮಾತ್ರ ಅಲ್ಲ, ಉಳಿದ ದಿನಗಳೂ ಕೂಡ ನಮಗೆ ಸಾರ್ಥಕ ಆಗಬೇಕು. ಸಾರ್ಥಕ ಆಗುವುದಕ್ಕೋಸ್ಕರ ಒಂದಷ್ಟು ಧರ್ಮಗಳನ್ನು ಹೇಳ್ತಾರೆ. ನಿಜವಾಗಿ ನೋಡಲಿಕ್ಕೆ ಹೋದರೆ ಈ ವಿಶೇಷ ಧರ್ಮಗಳಲ್ಲಿ ಪ್ರತ್ಯೇಕವಾಗಿ ಹೇಳುವುದಾದರೆ ಮಾಸದ ಕರ್ತವ್ಯಗಳು. ನಾವು ನಿನ್ನೆ ನೋಡಿದ್ದೇವೆ, ಕಾರ್ತಿಕ ಮಾಸದಲ್ಲಿ ಅದರ ಮಹತ್ವ ಏನು ಅಂತ ನಿರೂಪಣೆ ಮಾಡಿದ್ದಾರೆ. ಈ ಮಾಸಗಳಲ್ಲಿ ಮಾಡುವಂತಹ ಕರ್ತವ್ಯಗಳು ನಿತ್ಯ ಮಾಡುವಂತಹ ಕೆಲಸಗಳೇ. ಆ ನಿತ್ಯ ಮಾಡುವಂತಹ ಕೆಲಸಗಳಲ್ಲಿ ವಿಶೇಷವಾಗಿ ತೊಡಗಿಸುವುದಕ್ಕೋಸ್ಕರ ಕೆಲವು ಬಾರಿ ನಿತ್ಯವಾಗಿ ಯಾವುದನ್ನು ಮಾಡ್ತೇವೆ ಅದರಲ್ಲಿ ನಮಗೆ ವಿಶೇಷವಾದಂತಹ ಆಸಕ್ತಿ ಬರುವುದಿಲ್ಲ. ಅದು ಯಾಂತ್ರಿಕವಾಗಿ ನಡೆದು ಹೋಗ್ತದೆ. ದೇವಸ್ಥಾನಕ್ಕೆ ಹೋಗುವುದು, ಯಾವತ್ತೂ ಹೋಗ್ತೇವೆ, ಪ್ರದಕ್ಷಿಣೆ ಮಾಡ್ತೇವೆ, ಬರ್ತೇವೆ. ಆದರೆ ಉತ್ಸವ ಉಂಟು ಅಂತಾದಾಗ ಅದರಲ್ಲಿ ವಿಶೇಷವಾದಂತಹ ಸಿದ್ಧತೆ, ಒಂದಷ್ಟು ಹಣ್ಣು, ಕಾಯಿ, ಹೂವು ಅದನ್ನೆಲ್ಲ ಹೊತ್ತುಕೊಂಡು ವಿಶೇಷವಾದಂತಹ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಒಂದು ಸಂಭ್ರಮ, ಅದರಲ್ಲಿ ವಿಶೇಷವಾದಂತಹ ಶ್ರದ್ಧೆ. ಹೀಗೆ ನಿತ್ಯದ ಕೆಲಸವೂ ಕೂಡ ಕೆಲವು ವಿಶೇಷ ದಿನ ಅಂತ ಹೇಳಿದಾಗ ನಮಗೆ ಹೊಸದಾದಂತಹ ಹುರುಪು, ವಿಶಿಷ್ಟವಾದಂತಹ ಒಂದು ಶ್ರದ್ಧೆ ಬರ್ತದೆ. ಈ ವಿಶಿಷ್ಟವಾದ ಹುರುಪು ಮತ್ತು ಶ್ರದ್ಧೆ ಅದು ನಮಗೆ ಹೆಚ್ಚಿನದಾದ ಫಲವನ್ನು ಕೊಡ್ತದೆ. ಹೀಗೆ ಮಾಸ ಮಾಹಾತ್ಮೆಯಲ್ಲಿ ಏನೇನು ಕರ್ತವ್ಯಗಳನ್ನು ಹೇಳ್ತಾರೆ, ಒಂದು ರೀತಿಯಲ್ಲಿ ಇದು ನಿತ್ಯ ಮಾಡುವಂತಹ ಕರ್ತವ್ಯ. ನಿತ್ಯ ಮಾಡುವಂತಹ ಕರ್ತವ್ಯವನ್ನು ಕೆಲವು ಬಾರಿ ಅನನುಕೂಲ ಆಗ್ತದೆ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ದೀಪವನ್ನು ಉರಿಸಬೇಕು ಅಂತ ಹೇಳ್ತಾರೆ. ದೀಪವನ್ನು ನಿತ್ಯ ಉರಿಸ್ತೇವೆ, ಅಲ್ಲ ಇನ್ನೂ ಹೆಚ್ಚು ಉರಿಸಿದರೆ ಇನ್ನೂ ಒಳ್ಳೆಯದು. ಎಷ್ಟು ಅಂತ ದೀಪ ಉರಿಸೋದು? ದಿನ 10, 20 ದೀಪ ಉರಿಸ್ಲಿಕ್ಕೆ ಆಗ್ತದ? ದೀಪಾವಳಿಗೆ ನಾವು ಹೇಗೆ ಉರಿಸ್ತೇವೆ ಹಾಗೆ ದಿನ ದೀಪ ಉರಿಸ್ಲಿಕ್ಕೆ ಆಗ್ತದ? ಇಲ್ಲ. ಆದ್ದರಿಂದ ನಾವು ಬಿಡ್ತೇವೆ. ಇದೆಲ್ಲ ಆಗುವಂಥದ್ದು ಹೋಗುವಂಥದ್ದಲ್ಲ, 1-2 ದೀಪ ಉರಿಸಿಬಿಡ್ತೇವೆ. ಆದ್ದರಿಂದ ವಿಶೇಷವಾದಂತಹ ಪ್ರವೃತ್ತಿ ಉಂಟಾಗಬೇಕು ಅಂತೇಳಿ ಆ ಹಬ್ಬಕ್ಕೊಂದು ಮಹತ್ವ ಕೊಟ್ಟರು. ಇನ್ನು ಗೋದಾನ ಕೊಡಬೇಕು, ಕಾರ್ತಿಕ ಮಾಸದಲ್ಲಿ ಹಿರಣ್ಯದಾನ ಮಾಡಬೇಕು, ಭೂದಾನ ಮಾಡಬೇಕು, ಇದನ್ನೆಲ್ಲ ಹೇಳ್ತಾರೆ.
ಯದ್ಯಪಿ ಇದು ಕಾರ್ತಿಕ ಮಾಸದಲ್ಲಿ ಮಾತ್ರ ಅಲ್ಲ, ಉಳಿದ ದಿನಗಳಲ್ಲೂ ಕೂಡ ಮಾಡಬೇಕು. ಆದರೆ ಈ ದಿನಗಳಲ್ಲಿ ಮಾಡಬೇಕು ಅಂತ ಹೆಚ್ಚು ಒತ್ತು ಕೊಟ್ಟದ್ರಿಂದ ಇದನ್ನು ಆಚರಿಸಲಿಕ್ಕೆ ಹೆಚ್ಚಿನ ಪ್ರಯತ್ನ ಮಾಡ್ತೇವೆ. ಈ ಹೆಚ್ಚಿನ ಪ್ರಯತ್ನ ಪಟ್ಟದ್ದಕ್ಕೆ ಭಗವಂತನ ವಿಶೇಷವಾದಂತಹ ಅನುಗ್ರಹ. ಆದ್ದರಿಂದ ಮನುಷ್ಯನನ್ನು ವಿಶೇಷವಾಗಿ ಪ್ರವೃತ್ತಿ ಮಾಡುವಂತೆ ಮಾಡಿ ಅವನಿಗೆ ವಿಶೇಷ ಪ್ರವೃತ್ತಿ ಮಾಡಬೇಕಿದ್ರೆ ಏನೋ ಪ್ರಲೋಭನೆಗೊಳ್ಬೇಕು. ಹೊಸ ಆಫರ್ ಉಂಟು ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ನುಗ್ಗುತ್ತಾರೆ. ಆಫರ್ ಉಂಟು ಅಂತ ಹೇಳೋದು ಮಾತ್ರನ ಇಲ್ಲ, ಏನೊಂದು ಆಫರ್ ಇರ್ತದೆ, ಎಷ್ಟೊಂದು ಡಿಸ್ಕೌಂಟ್ ಮಾಡ್ತಾರೆ, ಆಗ ಖುಷಿ ಆಗ್ತದೆ, ನಮಗೆ ಲಾಭವೂ ಇದೆ ಹೋದದ್ದಕ್ಕೆ. ಹಾಗೆಯೇ ಈ ಮಾಸಗಳಲ್ಲಿ ಒಂದೊಂದು ಮಾಸಗಳಲ್ಲಿ ಒಂದೊಂದು ರೀತಿಯ ಆಫರ್ ಕೊಡ್ತಾರೆ ದೇವರು. ಆ ಮಾಸಗಳಲ್ಲಿ ಆ ಕೃತ್ಯಗಳನ್ನು ಮಾಡಿದಾಗ ನಮಗೆ ಹೆಚ್ಚಿನದಾದಂಥ ಬೋನಸ್, ಹೆಚ್ಚಿನ ಪುಣ್ಯ ಪ್ರಾಪ್ತಿಯೋ ಅಥವಾ ಪಾಪದ ಪರಿಹಾರವು ಇದೆಲ್ಲ ಆಗ್ತದೆ. ಜೀವನದಲ್ಲಿ ಇದಿರುವುದೇ ಎರಡೇ, ಪಾಪದ ಪರಿಹಾರ ಮತ್ತು ಪುಣ್ಯದ ಸಂಚಯ. ಇದರಿಂದ ನಮ್ಮ ಅಭೀಷ್ಟದ ಸಿದ್ಧಿ. ಮನುಷ್ಯರಿಗೆ ಅಭೀಷ್ಟ ಅಂದರೆ ಯಾವುದು? ಸುಖಮೇ ಸರ್ವದಾ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಿ ಮಾಭೂತ್. ಈ ಸುಖ ದುಃಖಗಳಿಗೆ ಕಾರಣವಾದದ್ದು ಯಾವುದು? ಪಾಪ ಪುಣ್ಯಗಳು. ಪುಣ್ಯ ಹೆಚ್ಚಾದಾಗೆ ಸುಖದ ಪ್ರಾಪ್ತಿ ಹೆಚ್ಚು, ಪಾಪಗಳು ಹೆಚ್ಚಿದ್ದಂತೆ ದುಃಖಗಳು ಜಾಸ್ತಿ. ನಾವಿವತ್ತು ದುಃಖ ಇದೆ ಅಂದರೆ ಪೂರ್ವಜನ್ಮದ ಪಾಪ ಹೆಚ್ಚಿದೆ, ಇವತ್ತು ಸುಖ ಇದೆ ಅಂದರೆ ಹಿಂದಿನ ಪುಣ್ಯ ಇದೆ. ಇವತ್ತು ಸುಖವನ್ನೇ ಅನುಭವಿಸಿ ಅಕೌಂಟ್ ಖಾಲಿ ಮಾಡಿಕೊಂಡು ಬಿಟ್ಟರೆ ನಾಳೆ ಸುಖ ಸಿಕ್ಕುವುದಿಲ್ಲ. ಶ್ವಶ್ವ ಪಾಪೀಯ ದಿವಸ ಅಂತ ಹೇಳಿದಾಗೆ ನಾವು ನಿತ್ಯದಲ್ಲಿ ಮಾಡುವಂತಹ ಪುಣ್ಯಕರ್ಮಗಳು ಕ್ಷೀಣ ಆಗುವುದರಿಂದ ನಮಗೆ ನಾಳೆಯ ದಿನ, ಈ ಜನ್ಮದ ನಾಳೆಯ ದಿನವೂ ಆಗ್ಬೋದು, ಮುಂದಿನ ಜನ್ಮಗಳಾಗ್ಬೋದು. ಅದು ಇನ್ನಷ್ಟು ಕಷ್ಟದ ದಿನಗಳು ಬರಲಿಕ್ಕಿದೆ ಪುಣ್ಯ ಜೀವನದಲ್ಲಿ ಇಲ್ಲ ಅಂತಾದರೆ. ಅದರಿಂದ ನಾಳೆಯ ದಿನವನ್ನು ಯಾರು ನೋಡ್ತಾನೆ ಅವನು ಹೆಚ್ಚಿನ ಸಂಪಾದನೆಯಲ್ಲಿ ತೊಡಗ್ತಾನೆ. ಇವತ್ತು ನಾಳೆ ದಿನ ಯಾವುದು ರೋಗಗಳು ಜಗತ್ತನ್ನು ಕಾಡ್ತದೆ ಅಂತ ಗೊತ್ತಿಲ್ಲ, ಆಗ ಜಗತ್ತು ಯಾವಾಗ ಸ್ತಬ್ಧ ಆಗ್ತದೆ ಗೊತ್ತಿಲ್ಲ. ನಮ್ಮ ವ್ಯವಹಾರ ವಹಿವಾಟುಗಳೆಲ್ಲ ಕೈಗೂಡದೇ ಇರಬಹುದು. ಆದ್ದರಿಂದ ನಾಳೆಗೆ ಸ್ವಲ್ಪ ಇರಲಿ ಅಂತ ಇವತ್ತು ಕೂಡಿಡುವ ಹಾಗೆ ಮುಂದೆ ನಾವು ಹುಟ್ಟುವಾಗ ಇಷ್ಟೊಂದು ಒಳ್ಳೆಯ ದೇಹ, ಆರೋಗ್ಯಪೂರ್ಣವಾದ ದೇಹ, ಇಂತಹ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ಸಜ್ಜನರ ಸಂಘದಲ್ಲಿ ನಾವು ಹುಡ್ತೇವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮನಸ್ಸು ಅದನ್ನು ನಂಬಲಿಕ್ಕಿಲ್ಲ. ಇವತ್ತಿದ್ದ ಮನಸ್ಸು ನಾಳೆ ಇಲ್ಲ, ಈ ಜನ್ಮದಲ್ಲಿದ್ದಂತಹ ಮನಸ್ಸು ನಾಳೆ ಮುಂದಿನ ಜನ್ಮದಲ್ಲಿರ್ತದ. ಆದ್ದರಿಂದ ಆಯಾಯ ಜನ್ಮದಲ್ಲೇ ಆದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಇದ್ದಂತಹ ಪಾಪದ ಮೂಟೆಯನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ಈ ಮಾಸ ಮಹಾತ್ಮೆಗಳು, ಮಾಸದಲ್ಲಿ ಮಾಡಬೇಕಾದಂತಹ ಕರ್ತವ್ಯಗಳು, ಇದನ್ನೆಲ್ಲ ನಿರೂಪಣೆ ಮಾಡ್ತಾ ಇದ್ದಾರೆ ಋಷಿಗಳು. ಶೌನಕಾದಿ ಋಷಿಗಳು ಸೂತಪುರಾಣಿಕರ ಬಳಿ ಕೇಳಿದ್ದಾರೆ ಭಗವಂತನ ವಿಶೇಷ ಉಪಾಸನೆಯ ಮಾರ್ಗವನ್ನು ಹೇಳಿ ಅಂತ. ಅದಕ್ಕೆ ಅವರು ನಾರದ ಮತ್ತು ಬ್ರಹ್ಮದೇವರ ಸಂವಾದವನ್ನು ಮುಂದಿಟ್ಟಿದ್ದಾರೆ. ಅಲ್ಲಿ ನಾರದರು ವೈಷ್ಣವ ಧರ್ಮಗಳನ್ನು ಹೇಳಬೇಕು, ವೈಷ್ಣವರಾದ ನಂತರ ಏನು ಮಾಡಬೇಕು, ಒಬ್ಬ ವ್ಯಕ್ತಿ ವೈಷ್ಣವ ಅಂತ ಅನ್ನಿಸಿಕೊಳ್ಬೇಕಿದ್ರೆ, ವಿಷ್ಣು ಭಕ್ತನಾಗಬೇಕಿದ್ರೆ, ದೇವರು ಇವನನ್ನು ನನ್ನ ಭಕ್ತ ಅಂತ ಗುರುತಿಸಬೇಕಿದ್ರೆ ಯಾವ ಧರ್ಮಗಳು, ಕಾರ್ತಿಕ ಮಾಸದ ಮಹಾತ್ಮ್ಯ ಏನು, ಕಾರ್ತಿಕ ಮಾಸದಲ್ಲಿ ಒಂದಷ್ಟು ವ್ರತವನ್ನು ಹಿಡಿಲಿಕ್ಕೆ ಕರ್ತವ್ಯಗಳನ್ನೆಲ್ಲ ಹೇಳ್ತಾರೆ, ಅದನ್ನೆಲ್ಲ ಪರಿಪಾಲಿಸಿದರೆ ಏನು ಮಹತ್ವ. ಇನ್ನು ದೀಪದಾನದ ಬಗ್ಗೆ ಇದೆ, ಇದರ ಮಹತ್ವ ಏನು, ಗೋಪಿ ಚಂದನ ಧಾರಣೆ ಇದರ ಮಹತ್ವ, ತುಳಸಿ, ಧಾತ್ರಿ, ಇವುಗಳೆಲ್ಲ ಶಾಸ್ತ್ರದಲ್ಲಿ ಅತ್ಯಂತ ಪ್ರಶಂಸಿತವಾದದ್ದು. ಇದರ ಮಹತ್ವ ಏನು ಅಂತ ತಿಳಿಸಬೇಕು ಅಂತ ನಾರದರು ಕೇಳಿದ್ದಕ್ಕೆ ಬ್ರಹ್ಮದೇವರು ಕಾರ್ತಿಕಾದಿ ಮಾಸಗಳ ಮಹಾತ್ಮೆಯನ್ನು ಹೇಳ್ತಾರೆ. ಕಾರ್ತಿಕ ಮಾಸ ಎಂಬುದು ಅತ್ಯಂತ ದುರ್ಲಭವಾದದ್ದಂದರೆ ಪ್ರತಿ ವರ್ಷವೂ ಬರ್ತದೆ, ಆದರೆ ಉಳಿದ ಮಾಸಗಳಂತಲ್ಲ ಅಂತ. ಪುಷ್ಕರಾದಿ ತೀರ್ಥಗಳಿಂದ ಏನು ಪ್ರಯೋಜನವೋ, ಅಥವಾ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದರೆ ಏನು ಪ್ರಯೋಜನವೋ, ಅಥವಾ ಸಕಲ ದಕ್ಷಿಣಾಕವಾದಂತಹ ಯಜ್ಞವನ್ನು ಮಾಡಿದರೆ ಏನು ಪ್ರಯೋಜನವೋ, ಅದೆಲ್ಲವೂ ಕೂಡ ಕಾರ್ತಿಕ ಮಾಸದ ಮುಂದೆ ಅತ್ಯಂತ ಚಿಕ್ಕದು ಅಂತ ಹೇಳ್ತಾ, ಕಾರ್ತಿಕ ಮಾಸ ಎಂಬುದು ಇದು ಎಲ್ಲದಕ್ಕಿಂತ ಕೂಡ ಹೆಚ್ಚಿನದಾದಂತಹ ಪ್ರಯೋಜನವನ್ನು, ಪುಣ್ಯವನ್ನು ನಮಗೆ ಸಂಪಾದಿಸಿಕೊಡ್ತದೆ ಅಂತ ನಿರೂಪಣೆ ಮಾಡ್ತಾರೆ ಬ್ರಹ್ಮದೇವರು. ಇಲ್ಲಿ ನಾನಾ ಕೆಲಸಗಳನ್ನು ಹೇಳ್ತಾ, ಯದ್ಯಪಿ ಕಾರ್ತಿಕ ಮಾಸ ಅಂದರೆ ಕೇವಲ ವಿಷ್ಣುವಿನ ಉಪಾಸನೆಗೋಸ್ಕರ ಅಲ್ಲ, ಕಾರ್ತಿಕ ಮಾಸದಲ್ಲಿ ಸೂರ್ಯನ ಉಪಾಸನೆಯನ್ನು ಮಾಡಬಹುದು, ದುರ್ಗೆಯ ಉಪಾಸನೆಯನ್ನು ಮಾಡಬಹುದು, ಶಂಕರನ ಉಪಾಸನೆಯನ್ನು ಮಾಡಬಹುದು, ಇದನ್ನೆಲ್ಲ ಹೇಳ್ತಾರೆ. ಆದರೆ ಇಲ್ಲಿ ಹೇಳಿದಂತಹ ಎಲ್ಲ ವ್ರತ ನಿಯಮಗಳನ್ನೆಲ್ಲ ಹೇಳಿಯೂ ಅದನ್ನು ಯಾವ ಉದ್ದೇಶವಾಗಿ ಮಾಡಬೇಕು, ಒಂದು ವೇಳೆ
ವಿಷ್ಣುವಿನ ಉದ್ದೇಶವಾಗಿ ಇಟ್ಟುಕೊಂಡು ಇದನ್ನು ಮಾಡಿದರೆ ಇದಕ್ಕೆ ವಿಶಿಷ್ಟವಾದಂತಹ ಫಲ ಇದೆ ಅಂತ. ಯತ್ಕಿಂಚಿತ್ ಕ್ರಿಯತೆ ಪುಣ್ಯಂ ವಿಷ್ಣುಮುದ್ದಿಶ್ಯ ಕಾರ್ತಿಕೆ ತಸ್ಯ ಕ್ಷಯಂ ನ ಪಶ್ಯಾಮಿ ಮಯೋಕ್ತಂ ತವ ನಾರದ. ದೀಪೋತ್ಸವ ವಿಷ್ಣುವಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮಾಡಲಿಕ್ಕಿದೆ. ಕಾರ್ತಿಕ ಮಾಸದಲ್ಲಿ ಗಣಪತಿಗೆ, ಸ್ಕಂದನಿಗೆ, ರುದ್ರನಿಗೆ, ದೇವಿಗೆ ಎಲ್ಲ ಕಡೆ ಕೂಡ ಆಗ್ತದೆ. ಆದರೆ ಅದಕ್ಕೆಲ್ಲವೂ ಕೂಡ ವಿಶೇಷ ಫಲ ಇದ್ದರೂ ಫಲಕ್ಕೆ ಮಿತಿ ಇದೆ. ಆ ಫಲ ಒಂದಲ್ಲ ಒಂದು ದಿನ ಅದು ಕೊನೆಗೊಳ್ಳುತ್ತದೆ. ಆದರೆ ಯಾವುದೇ ಕ್ರಿಯೆಗಳಾಗಲಿ, ದೀಪೋತ್ಸವವಾಗಲಿ ಅಥವಾ ದಾನ ಧರ್ಮಾದಿಗಳಾಗಲಿ, ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಇದು ಯಾವುದು ಮಾಡಿದರೂ, ತೀರ್ಥಕ್ಷೇತ್ರ ಯಾತ್ರೆ ಮಾಡುವುದಾದರೂ ಕೂಡ ವಿಷ್ಣುಂ ಉದ್ದೇಶ್ಯ, ವಿಷ್ಣುವನ್ನು ನಾವು ಉದ್ದೇಶವಾಗಿ ಇಟ್ಟುಕೊಂಡು ಅವನ ಅನುಗ್ರಹಕ್ಕೋಸ್ಕರ ಮಾಡುವುದಾದರೆ ಇದು ವಿಶಿಷ್ಟವಾದಂತಹ ಫಲವನ್ನು ಕೊಡ್ತದೆ. ದೀಪದಾನಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಶಿವ ವಿಷ್ಣುವರು ಗೃಹಾಭಾವೇ ಸರ್ವ ದೇವಾಲಯೇಶ್ವಪಿ, ಶಿವನ ವಿಷ್ಣುವಿನ ದೇವಾಲಯದಲ್ಲಿ ವಿಶೇಷವಾಗಿ ಫಲ. ಅದು ಅಲ್ಲ ಅಂತಾದರೆ ಉಳಿದ ದೇವಾಲಯಗಳಲ್ಲೂ ಮಾಡಬಹುದು, ಅಥವಾ ದೊಡ್ಡದಾದಂತಹ ಅರಣ್ಯದಲ್ಲೂ ಕೂಡ ಮಾಡಬಹುದು. ಹೀಗೆ ದಾನಗಳನ್ನು ಅಥವಾ ದೀಪೋತ್ಸವಗಳನ್ನು ಇದನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಮಾಡಬೇಕು. ಇದನ್ನೆಲ್ಲ ಮಾಡಲಿಕ್ಕಾಗಲಿಲ್ಲ. ವಿಶೇಷವಾದಂತಹ ಗೋದಾನ, ಭೂದಾನ, ಹಿರಣ್ಯದಾನ ಇದನ್ನೆಲ್ಲ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಶ್ರವಣಾತ್ ಸರ್ವತೀರ್ಥಾವ ಗಾಹೋತ್ಥಂ ನರ್ತಕ ಫಲಮಾಪ್ನುಯಾತ್. ಒಂದು ವೇಳೆ ದೇವಸ್ಥಾನದಲ್ಲಿ ದೇವರ ಸೇವೆಯ ರೂಪದಲ್ಲಿ ಯಾರಾದರೂ ಒಬ್ಬ ನರ್ತನ ಮಾಡುವುದಾದರೆ ಅವನಿಗೆ ಹಣ ಕೊಟ್ಟರೆ, ದೀಪದಾನಾದಿಗಳನ್ನು ಹೇಳ್ತಾ ದೀಪದಾನ ತನಗೆ ಮಾಡಲಿಕ್ಕಾಗದಿದ್ದರೆ, ದೀಪದಾನ ಅಂದರೆ ದೀಪವನ್ನು ಉರಿಸುವುದಷ್ಟೇ. ಇಲ್ಲಿ ದೀಪದಾನ ಅಂತ ಹೇಳಿದ್ದು ಯೋಗ್ಯನಾದಂತಹ ಬ್ರಾಹ್ಮಣನನ್ನು ಕರೆದು ಅವನಿಗೆ ದೀಪದಾನ ಅಂತಲ್ಲ, ದೇವರ ಮುಂದೆ ದೀಪ ಉರಿಸೋದು, ಇದೇ ದೀಪದಾನ. ಅಕಸ್ಮಾತ್ ಅದಾಗಲಿಲ್ಲ ಅಂತಂದರೆ ಅದಕ್ಕೆ ಬೇಕಾದಂತಹ ಬತ್ತಿಯನ್ನು, ಎಣ್ಣೆಯನ್ನು ದಾನ ಕೊಡಬಹುದು. ಎಣ್ಣೆ ಬತ್ತಿ ಸಿಕ್ಕಿದ್ರೆ ನಮಗೆ ಈ ದೀಪ ಉರಿಸ್ಬೋದಲ್ವಾ ಅಂದರೆ, ನಾವು ಎಲ್ಲೋ ಪ್ರಯಾಣದಲ್ಲಿದ್ದೇವೆ, ಮನೆಯಲ್ಲಿಲ್ಲ, ಆವಾಗ ಹೇಗೆ ದೀಪದಾನ ಮಾಡಲಿ, ದೀಪ ಉರಿಸಲಿ? ಅದಕ್ಕೋಸ್ಕರ ಒಂದಷ್ಟು ಮಂದಿಗೆ ನನ್ನ ಲೆಕ್ಕದಲ್ಲಿ ದೀಪ ಉರಿಸಿ ಅಂತ ಎಣ್ಣೆಯನ್ನು ಬತ್ತಿಯನ್ನು ಕೊಟ್ಟರಾಗ್ಬೋದು. ಅಥವಾ ಎಲ್ಲವನ್ನು ಕೊಡಲಿಕ್ಕಾಗದಿದ್ದರೆ ಯಾವುದಾದ್ರೂ ಒಂದೊಂದು ವಸ್ತುಗಳನ್ನಾದರೂ ಕೂಡ ಕೊಡಿ, ಕಾರ್ತಿಕ ಮಾಸದ ಪುಣ್ಯ ನಿಮಗೆ ಬರ್ತದೆ. ಹೀಗೆ ಇದಕ್ಕೆಲ್ಲ ಸಾಧ್ಯವಾಗದೇ ಇದ್ದರೆ ದೇವಾಲಯದಲ್ಲಿದ್ದಲ್ಲಿ ದೇವರ ಸೇವೆಯ ರೂಪದಲ್ಲಿ ಯಾರು ನೃತ್ಯ ಮಾಡ್ತಾನೆ ಅವನಿಗೆ ಹಣ ಕೊಟ್ಟರೂ ಕೂಡ ಪುಣ್ಯ ಇದೆ.